ಹಲೋ ಹಾಯ್ ವೆಲ್ಕಮ್ ಟು CAD Nest ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಪ್ರೀವಿಯಸ್ ಸೆಕ್ಷನಲ್ಲಿ ನಾವೇನು ನೋಡಿದ್ವಿ ಅಂದರೆ ಗ್ರೇಡ್ ಬಗ್ಗೆ ತಿಳ್ಕೊತ ಬಂದಿದ್ವಿ ಅಲ್ವಾ. ಸೊ ಈ ಸೆಕ್ಷನಲ್ಲಿ ನಾವೇನು ನೋಡೋಣ ಅಂದರೆ ಕಂಡೀಷನಲ್ ಫಾರ್ಮೇಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಂಡೀಷನಲ್ ಫಾರ್ಮೇಟಿಂಗ್ ಅಂದರೆ ಏನು? ಕಂಡೀಷನಲ್ ಫಾರ್ಮೇಟಿಂಗ್ ಅಂದರೆ ಇಲ್ಲಿ ಒಂದು ಫಾರ್ಮೇಟ್ ಅಂತ ಒಂದು ಟೂಲ್ ಇದೆ. ಸೊ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಗ್ರೇಟರ್ ದೆನ್. ಸೊ ಗ್ರೇಟರ್ ದೆನ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನನಗೇನಿದೆ ಇಲ್ಲಿ 60ಗಿಂತ ಎಬೋವ್ ಇರೋರೆಲ್ಲ ರೆಡ್ಡಲ್ಲಿ ಹೈಲೈಟ್ ಆಗಬೇಕು ಅಂತ ಇದೆ. ಬಟ್ ನಾನೇನು ಮಾಡ್ತೀನಿ ಅಂದರೆ 90ಗಿಂತ ಎಬೋವ್ ಇರೋರೆಲ್ಲ ಗ್ರೀನಲ್ಲಿ ಹೈಲೈಟ್ ಮಾಡಿ ಅಂತ. ಸೊ ಲೈಕ್ ದಿಸ್ ಗ್ರೀನಲ್ಲಿ ಹೈಲೈಟ್ ಮಾಡಿ ಅಂದರೆ ಗ್ರೀನಲ್ಲಿ ಹೈಲೈಟ್ ಆಗುತ್ತೆ. ಅದೇ ಕಂಡೀಷನಲ್ ಫಾರ್ಮೇಟಿಂಗ್ ಬರೋಣ. ಅದೇ ಲೆಸ್ಸರ್ ದೆನ್ ಬರೋಣ. ಲೆಸ್ಸರ್ ದೆನ್ ಬಂದು 35. ಎಷ್ಟು 35ಗಿಂತ ಕಮ್ಮಿ ಇರೋರೆಲ್ಲ ಯಾವುದ್ರಲ್ಲಿ ಹೈಲೈಟ್ ಆಗಬೇಕು? ರೆಡ್ಡಲ್ಲಿ ಹೈಲೈಟ್ ಆಗಬೇಕು. ಸೊ ಲೈಕ್ ದಿಸ್. ಸೊ ರೆಡ್ಡಲ್ಲಿ ಹೈಲೈಟ್ ಆಗಬೇಕು ಅಂದರೆ ರೆಡ್ಡಲ್ಲಿ ಹೈಲೈಟ್ ಆಗುತ್ತೆ ಈ ಥರ. ಹಾಗೆ ಕಂಡೀಷನಲ್ ಫಾರ್ಮೇಟಿಂಗಲ್ಲಿ ಲೈಕ್ ದಿಸ್ ಬಿಟ್ವೀನ್ ಯಾವುದರಿಂದ ಯಾವುದ್ರ ಮಧ್ಯ ಅಂತ 70ಇಂದ 85 ಒಳಗೆ. ಸೊ ಇವರೆಲ್ಲ ಯಾವುದ್ರಲ್ಲಿ ಹೈಲೈಟ್ ಆಗಬೇಕು? ಎಲ್ಲೋ ಇಶಲ್ಲಿ ಹೈಲೈಟ್ ಆಗಬೇಕು. ಹೈಲೈಟ್ ಆಗ್ತಾ ಬರ್ತಾರೆ. ಸೊ ಹಾಗೆ ಇನ್ನು ಈಕ್ವಲ್ ಟು ಅಂತ ಒಂದು ಆಪ್ಷನ್ ಇದೆ. ಸೊ ಈಕ್ವಲ್ ಟು ಬಂದು 45. ಎಷ್ಟು 45 ಇರೋರೆಲ್ಲ ನನ್ನದೇ ಆದಂಥ ಓನ್ ಕಲರಲ್ಲಿ ಹೈಲೈಟ್ ಆಗಬೇಕು ಅಂದರೆ ಕಸ್ಟಮೈಸ್ ಕಲರ್ಗೆ ಬರೋಣ. ಸೊ ಕಸ್ಟಮೈಸ್ ಕಲರ್ಗೆ ಬಂದಿದ ತಕ್ಷಣ ಇಲ್ಲೊಂದು ಶೀಟ್ ಓಪನ್ ಆಗುತ್ತೆ ಲೈಕ್ ದಿಸ್. ಸೊ ಇಲ್ಲಿ ಓಪನ್ ಆಗಿದ ತಕ್ಷಣ ಫಿಲ್ಗೆ ಬಂದಿದ ತಕ್ಷಣ ಬ್ಲೂ ಕಲರ್ ಅವ್ರು ಯಾವ ಕಲರ್ ಎನಿ ಕಲರ್ ಯಾವುದಾದ್ರು ಸರಿ, ನೀವು ಯಾವ್ದು ಬೇಕೋ ನೀವು ಅದನ್ನು ತೊಗೊಬೋದು. ತೊಗೊಂಡು ಏನು ಮಾಡೋಣ? ಓಕೆ ಕೊಡೋಣ. ಸೊ ಈ ಥರ ಹೈಲೈಟ್ ಆಗುತ್ತೆ. ನಾನೇನು ಮಾಡ್ಬೋದು? ಒಂದು ರೂಲ್ನ ಸೆಟ್ ಮಾಡ್ಕೊಬೋದು. ಆ್ಯಾವ್ರೇಜ್ ಇಷ್ಟರಿಂದ ಇಷ್ಟಿರೋರಿಗೆ ಒಂದು ಕಲರು, ಲೈಕ್ ಕಮ್ಮಿ ಇರೋರಿಗೆಲ್ಲ ಒಂದು ಕಲರು. ಈ ಥರ ನಾನೇನು ಮಾಡ್ಬೋದು? ಒಂದು ರೂಲ್ನ ಸೆಟ್ ಮಾಡ್ಕೋಬೋದು. ಓಕೆನಾ? ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ CAD Nest ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ CAD Nest ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.